ಎಲ್ಲ ಗೇಮ್ಗಳು ಜೆಂಟ್ಲ್ಮೆನ್ ಗೇಮೇ ಆಗಿರ್ತವೆ, ಆದರೆ ಎಲ್ಲ ಪ್ಲೇಯರ್ಸು ಜೆಂಟ್ಲ್ಮೆನ್ಗಳಾಗಿರಲ್ಲ. ನಿಮ್ಮ ಥರ ತೀಟಾಗಿ ಬಂದವರು ಇರ್ತಾರೆ. ನಿಮಗೆ ಲವ್ ಅಟ್ ಫಸ್ಟ್ ಸೈಟಲ್ಲಿ ನಂಬಿಕೆ ಇದೆಯಾ? ವಾಟ್? ನನಗೂ ಇರಲಿಲ್ಲ ನಿಮ್ಮನ್ನು ನೋಡೋ ತನಕ. ಅಭಿ ನಿಮ್ಮ ಸೀನಿಯರು. ನನಗೆ ಒಂದು ಪ್ರಾಬ್ಲಮ್ ಇದೆ. ಯಾರಿಗಾದ್ರೂ ಏನಾದರೂ ಹೇಳಬೇಕು ಅನ್ಸಿದ್ರೆ ಡೈರೆಕ್ಟಾಗಿ ಹೋಗಿ ಹೇಳ್ತಾ ಇರೋದಷ್ಟೇ. ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗೋದು, ಕಣ್ಣೀರು ಹಾಕೋದು, ಅಯ್ಯೋ ಪಕ್ಕದಲ್ಲಿದ್ರೂ ಹೇಳಿಲ್ವಲ್ಲ ಅಂತ ಸಂಕಟ ಪಡೋದು, ಈ ಥರದ ಸೀನ್ಸು ನಮ್ಮ ಲೈಫಲ್ಲೇ ಇಲ್ಲ. ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದೀವಿ, ತುಂಬ ಮಾತಾಡಿದ್ರೆ ಫ್ರೆಂಡ್ಸ್ ಆಗ್ಬಿಡ್ತೀವಿ. ನನಗೆ ನಿಮ್ಮ ಫ್ರೆಂಡ್ಶಿಪ್ ಬೇಡ. ನನ್ನ ಮದುವೆ ಆಗ್ತೀರಾ? ನನ್ನ ಮದುವೆ ಆಗ್ತೀಯಾ? ಯಾವತ್ತು ಯಾವ ಹುಡುಗಿ ಹತ್ರನೂ ನನ್ನನ್ನು ಲವ್ ಮಾಡ್ತೀಯಾ ಅಂತಲೇ ಕೇಳ್ದವನಲ್ಲ ನಾನು. ಆದರೆ ನಿನ್ನ ಫಸ್ಟ್ ಟೈಮ್ ನೋಡಿದಾಗಲೇ ಮದುವೆ ಆಗಬೇಕು ಅನ್ನಿಸ್ತು. ಅದಕ್ಕೆ ಕೇಳ್ತಾ ಇದ್ದೀನಿ. ನೀನು ಇವಾಗಿಲ್ಲ ಅನ್ಬೋದು, ಆದರೆ ನಿನ್ನ ಕಣ್ಣು, ನೀನು ಅವಾಗಲೇ ಕೊಟ್ಟು ಲುಕ್ಕು ಇದೆ ಅಂತ ಹೇಳ್ತಾ ಇದೆ. ತುಂಬ ಜನ ಪ್ರೀತಿನ ಕಣ್ಣಲ್ಲೇ ಹೇಳ್ತಾರೆ. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕೂಗಾಡಿ ಕಾಲೇಜಲ್ಲೆಲ್ಲ ರಂಪ ಮಾಡಿರ್ತಿದ್ದೆ ಅಲ್ವಾ? ಅಪ್ಪ ಅಮ್ಮನ ಬಲವಂತಕ್ಕೆ ಯಾರೋ ಗೊತ್ತು ಗುರಿ ಇಲ್ದಿರೋರನ್ನ ಕಟ್ಕೊಂಡು ಅವ್ರ ಮಕ್ಕಳಿಗೆ ತಾಯಿ ಆಗೋ ಬದಲು ನಿನ್ನ ಮನಸ್ಸಲ್ಲಿರೋ ನನ್ನನ್ನೇ ಕಟ್ಕೋ. ಸಾಯೋವರೆಗೂ ಮಗು ಥರ ನೋಡ್ಕೋತೀನಿ. ಲೈಫಲ್ಲಿ ತುಂಬ ಜನಕ್ಕೆ ಪ್ರೀತಿ ಮಾಡೋ ಅವಕಾಶ ಸಿಗುತ್ತೆ, ಆದರೆ ಪ್ರೀತಿಸ್ತೋರ ಜೊತೆಲೇ ಬದುಕೋ ಅವಕಾಶ ಕೆಲವ್ರಿಗೆ ಮಾತ್ರ ಸಿಗುತ್ತೆ. ಆ ಕೆಲವರಲ್ಲಿ ನಾನು ಒಬ್ಬ. ಈ ಜನ್ಮದಲ್ಲಿ ನನ್ನನ್ನು ಕಳ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ಯೋಚನೆ ಮಾಡು. ನನ್ನ ಮದುವೆ ಆಗ್ತೀಯಾ? ಅದು ಹೇಗೆ? ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ? ಅಂದರೆ ಜನರಲಿ ಹುಡುಗಿರು ಒಂದು ವಾರ ಆದರೂ ಆಟಾಡಿಸ್ತಾರಲ್ವಾ? ನಿಮ್ಗೊಂದು ವಿಷಯ ಗೊತ್ತಾ? ನೀವು ನನ್ನ ಪ್ರಪೋಸ್ ಮಾಡಕ್ ಮುಂಚೆನೆ ನಾನು ನಿಮ್ಮನ್ನ ನೋಡಿದ್ದೆ. ನಾನು ನನ್ನ ಫ್ರೆಂಡ್ ಕಾಲೇಜ್ ಅಡ್ಮಿಷನ್ಗೆ ಅಂತ ಬಂದಾಗ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಏನೇನೆಲ್ಲ ಇದೆ ನೋಡೋಣ ಅಂತ ರೌಂಡ್ ಹಾಕ್ತಾ ಇದ್ದೆ. ಫೀಲ್ಡ್ ಹತ್ರ ಬಂದಾಗ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ರಿ. ನನಗೆ ಸ್ಪೋರ್ಟ್ಸ್ ಅಂದ್ರೆ ಇಷ್ಟ, ಅದರಲ್ಲೂ ವಾಲಿಬಾಲ್ ಅಂದ್ರೆ ತುಂಬಾ ಇಷ್ಟ. ಅವತ್ತು ನೀವು ಹೊಡೆದಿದ್ದ ಶಾಟ್ಗೆ ಬಾಲ್ ನನ್ನ ಹತ್ರನೇ ಬಂತು. ಆ ಬಾಲ್ ತೆಗೆದುಕೊಟ್ಟಿದ್ದು ನಾನೇ. ಓ ರಿಯಲಿ? ಓಕೆ. ಅವತ್ತೇ ನಾನು ನಿಮ್ಮನ್ನ ಒಬ್ಸರ್ವ್ ಮಾಡಿದೆ. ನನಗೂ ನಿಮ್ಮ ಮೇಲೆ ಕ್ರಶ್ ಆಗಿತ್ತು. ನೀವು ಪ್ರಪೋಸ್ ಮಾಡಿರ್ಲಿಲ್ಲ ಅಂದಿದ್ರೆ ಒಂದಲ್ಲ ಒಂದಿನ ನಾನೇ ಪ್ರಪೋಸ್ ಮಾಡ್ತಿದ್ದೆ. ನಂದು ನಾವೀಗ ಲವ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಮದುವೆ ಮಾಡ್ಕೋತೀವಿ. ಮದುವೆ ಟೈಮಲ್ಲಿ ಯಾರೇ ಅಪೋಸ್ ಮಾಡಿದ್ರು ನೀನು ನನ್ನ ಬಿಟ್ಟೋಗಲ್ಲ ಅನ್ನೋ ನಂಬಿಕೆ ನನಗಿದೆ. ಯಾಕೆ ಗೊತ್ತಾ? ಕಾಲೇಜ್ ಶುರುವಾದಾಗ ಎಷ್ಟೋ ಲವ್ ಸ್ಟೋರಿಗಳು ಶುರು ಆಗ್ತವೆ. ಕಾಲೇಜ್ ಎಂಡ್ ಆಗ್ತಿದ್ದಾಗೆ ಎಷ್ಟೋ ಲವ್ ಸ್ಟೋರಿಗಳು ಎಂಡು ಆಗ್ಬಿಡ್ತವೆ, ಶುಭಂ ಅಂತ. ಆದರೆ ನಮ್ಮದು ಹಂಗಾಗ್ಬಾರ್ದು. ನಾನು ನಿನ್ನನ್ನು ಮನಸ್ಸಾರೆ ಇಷ್ಟಪಡ್ತಿದ್ದೀನಿ. ನಂದು ಯು ಆರ್ ಮೈ ಫಸ್ಟ್ ಕ್ರಶ್, ಯು ಆರ್ ಮೈ ಫಸ್ಟ್ ಲವ್, ಯು ಆರ್ ಮೈ ಲಾಸ್ಟ್ ಲವ್. ನಂದು ನಾನು ಸಾಯೋವರೆಗೂ ನೀನು ನನ್ನ ಜೊತೆಲೇ ಇರಬೇಕು. ಕರೆದ ತಕ್ಷಣ ಬಂದು ಕೂತಿದ್ದೀನಿ ಅಂತ ಸಾಫ್ಟ್ ಅನ್ಕೊಂಡಿದ್ಯಾ? ನೀನು ಹೆಂಗೆ ಯೋಚನೆ ಮಾಡ್ತಿದ್ಯೋ ನಾ ಹಂಗಲ್ಲ. ನಾನು ಹೆಂಗಿದೀನೋ ಹಂಗೆ ನೀನು ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಈ ಗನ್ನು ನೀನು ಟ್ರಿಗರ್ ಮಾಡಿದ್ರೆ ಮಾತ್ರ ಫೈರ್ ಆಗುತ್ತೆ, ಆದರೆ ಈ ಗನ್ನು ನಮ್ಮ ಹುಡುಗಿ ವಿಷಯಕ್ಕೆ ಬಂದರೆ ಟ್ರಿಗರ್ ಮಾಡ್ದೇನೆ ಫೈರ್ ಆಗುತ್ತೆ. ನೋಡ್ತೀಯಾ? ನಿನ್ನ ಜೊತೆ ಇರೋರು 100 ರೂಪಾಯಿ ಬಿರಿಯಾನಿಗೆ ಬಂದಿರೋರು, ಆದರೆ ಇವರು ಮಗ ಮೊಚ್ಚ ಅಂದಿದ್ದಕ್ಕೆ ಬಂದಿರೋರು. ನಿಜವಾದ ವಿಶ್ವಮಾನವರು ಅಂದರೆ ನಾವೇ, ಸ್ಟೂಡೆಂಟ್ಸ್. ಏ ದೋಸ್ತ, ಈ ಅಪ್ಪಂದ್ರದೆಲ್ಲ ಹ್ಯಾಂಗ್ ಗೊತ್ತೇನಾ?
ಅವರ ಹುಡುಕಿ ಹುಡುಗಿಗ ನಾವು ಬಂದು ಖುಷಿಯಾಗಿ ತಾಳಿ ಕಟ್ಟಬೇಕು. ಅದ ನಾವ್ ಇಷ್ಟಪಟ್ಟು ಮದ್ವಿ ಮಾಡ್ಕೊಂಡ್ ಬಂದ್ ಎದುರಿಗೆ ನಿಂತ್ರ ತಡ್ಕೊಳಕ್ ಇವ್ರಿಗ. ಹಂಗಲ್ಲಿಂದ ಉರಿತದ ಹಂಗ. ನೀನ ದೊಡ್ಡ ಕ್ರೈ ಮಾಡ್ಯಾನ. ಬಾ ದೋಸ್ತ, ನಡಿ ದೋಸ್ತ, ನೀನ್ ನಡಿ ದೋಸ್ತ, ಹೇಳ್ತೀನಿ ನಾನು. ನಾವೆಲ್ಲ ನಿನ್ ಜೋಡಿ ಅದೀವಿ, ಬಾ ಬಾ ಬಾ. ಕೆಲವೊಂದ್ಸಲ ಇಡೀ ಜಗತ್ತೇ ನಮ್ಮನ್ನ ಪ್ರೀತಿಸಿದ್ರು ನಾವು ಪ್ರೀತಿಸೋರೊಬ್ರು ನಮ್ಮ ಜೊತೆಗಿಲ್ಲ ಅಂದ್ರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಹೇಳು, ಜೀವನ ಪೂರ್ತಿ ಪ್ರೀತಿಸ್ತೀಯ ತಾನೆ? ಸಾರಿ. ಯಾಕೆ? ವಿತೌಟ್ ಪರ್ಮಿಷನ್ ತಾಳಿ ಕಟ್ಟಿದ್ದಕ್ಕೆ. ಹಲೋ, ಇಷ್ಟ ಇರೋದಕ್ಕೆ ಕುತ್ತಿಗೆ ಕೊಟ್ಟಿದ್ದು, ಇಲ್ಲ ಅಂದ್ರೆ ಅಭಿ ನಿಂಗೆ ನನ್ಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಡೈಲಾಗ್ ಹೊಡಿಯೋಣ ಅಂತಿದ್ದೆ. ನಾನು ಸ್ವಲ್ಪ ಅರ್ಜೆಂಟ್ ಮಾಡ್ಕೊಬಿಟ್ಟೆ. ಸಂಸಾರಗಳು ಹಾಳಾಗ್ತಿರೋದು ಜಗಳದಿಂದ ಅಲ್ಲ, ಮೌನದಿಂದ. ನೀನ್ ಸರಿ ನಾನ್ ತಪ್ಪು ಅಂತ ಯೋಚನೆ ಮಾಡೋದಕ್ಕಿಂತ ತಪ್ಪು ಎಲ್ಲಾಗಿದೆ ಅದನ್ನ ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ಬಿಟ್ರೆ ಎಷ್ಟೋ ಸಂಸಾರಗಳು ಉಳ್ಕೋತವೆ. ಜೀವನ ಬ್ಯಾಚುಲರ್ ಲೈಫಿಂದ ಫ್ಯಾಮಿಲಿ ಲೈಫ್ಗೆ ಟರ್ನ್ ಆಗಿತ್ತು. ಮೂವಿ ಟಿಕೆಟ್ ಇರೋ ಜಾಗದಲ್ಲಿ ದಿನಸಿ ಚೀಟಿ ಇರ್ತಾ ಇತ್ತು. ಜೀನ್ಸ್ ಪ್ಯಾಂಟಿಂದ ಫಾರ್ಮಲ್ ಪ್ಯಾಂಟ್ಗೆ ಶಿಫ್ಟ್ ಆಗಿದ್ದೆ. ಇದು ನಾನೇನಾ ಅನ್ಸೋಷ್ಟು ಲೈಫ್ ನನ್ನನ್ನು ಬದಲಾಯಿಸಿತ್ತು. ಬ್ಯಾಚುಲರ್ ಆಗಿದ್ದಾಗ ಏನೇ ಬೇಕಾದರೂ ಅಮ್ಮನ ಕೇಳ್ತಿದ್ದೆ, ಅಮ್ಮ ಅಪ್ಪನ ಜೇಬ್ ನೋಡ್ತಿದ್ರು. ಆದರೆ ಫ್ಯಾಮಿಲಿ ಲೈಫ್ ಹಂಗಲ್ವಲ್ಲ, ಎಲ್ಲದಕ್ಕೂ ಹೆಂಡ್ತಿ ನಮ್ಮ ಜೇಬ್ ನೋಡ್ತಾಳೆ. ಅವಳು ಬೈಕಲ್ಲಿ ಬಂದರೂ ನನ್ನ ಹೆಂಡ್ತಿನೇ, ಆಟೋದಲ್ಲಿ ಬಂದರೂ ನನ್ನ ಹೆಂಡ್ತಿನೇ. ಇದೆಲ್ಲ ಬೇಕಾ? ನೀನು ಸ್ಟೂಡೆಂಟು, ಅವಳು ಮ್ಯಾರಿಡ್ ಸ್ಟೂಡೆಂಟು. ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ರೇಗಿಸ್ಬಾರ್ದು. ಬರಲ್ಲ? ಯಾರಿಗಾದ್ರೂ ಸಡನ್ ಆಗಿ ಇಷ್ಟ ಆಗೋದು ಈಸಿ, ಆದ್ರೆ ಜೀವನ ಪೂರ್ತಿ ಇಷ್ಟ ಆಗೋದು ಕಷ್ಟ. ಬೋರ್ ಆಗ್ಬಿಟ್ಟೆ ಅಲ್ವಾ? ನೋಡೋ, ಜಗಳ ಆಡಬೇಕು ಅಂತಾನೆ ಕಾರಣ ಹುಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ, ಹೇಳಿದೀನಿ ಅಲ್ಲಮ್ಮ. ಇವಾಗ ನಾನು ಏನ್ ತಪ್ಪು ಮಾಡಿದೆ ಅಂತ? ತಪ್ಪು ನಿಮ್ದಲ್ಲ, ನಂದು. ನನ್ನಪ್ಪ 100 ಸರ್ತಿ ಹೇಳಿದ್ರು ಅವ್ನ ಮದ್ವೆ ಆಗ್ಬೇಡ, ಅವನ್ಗೆ ಜವಾಬ್ದಾರಿ ಇಲ್ಲ ಅಂತ. ಆದ್ರೆ ನಾನು ಅವ್ರ ಮಾತೆ ಕೇಳಲಿಲ್ಲ. ಈಗ ಅನ್ಸ್ತಾ ಇದೆ ಅವ್ರು ನನ್ನ ಬೈದ್ರು ಪ್ರೀತಿಸ್ತಿದ್ರು, ಆದ್ರೆ ನೀವು ಮುದ್ ಮಾಡಿದ್ರು ಅದ್ರಲ್ಲಿ ಪ್ರೀತಿನೇ ಇರ್ಲಿಲ್ಲ ಅಂತ. ನೋಡ್ ನಂದು, ನಾವು ಯಾರನ್ನಾದ್ರೂ ದ್ವೇಷ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರೆ ಅದಕ್ಕೆ 1000 ಕಾರಣ ಸಿಗುತ್ತೆ. ನಂದು, ಜಗಳ ಆಡೋದ್ರಿಂದ ಯಾವ ಸಮಸ್ಯೆನೂ ಪರಿಹಾರ ಆಗಲ್ಲ. 1-2 ನಿಮಿಷ ಸಮಾಧಾನ ಕೂತ್ ಯೋಚನೆ. ನಮ್ಮಪ್ಪನ ಬಗ್ಗೆ ಮಾತಾಡಬೇಡ. ಏನೇ ಗೊತ್ತು ಅವ್ರ ಬಗ್ಗೆ ನಿಂಗೆ? ನಿಮ್ಮಪ್ಪ ನಮ್ಮಪ್ಪ ಒಂದೇ ಕಡೆ ಕೆಲಸ ಮಾಡ್ತಿದ್ದಾರೆ. ನಿಮ್ಮಪ್ಪ ನಿನ್ಗೋಸ್ಕರ ಕೋಟಿ ಕೋಟಿ ಸಂಪಾದನೆ ಮಾಡಿದ್ದಾರೆ. ನಮ್ಮಪ್ಪಂಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ಯಾ? ಏಯ್, ನಿಮ್ಮಪ್ಪ ಕೋಟಿ ಕೋಟಿ ಸಂಪಾದನೆ ಮಾಡಿರೋದು ಮಣ್ಣು ಹೊತ್ತಲ್ಲ, ಲೂಟಿ ಮಾಡಿ. ನಮ್ಮಪ್ಪ ನನಗೋಸ್ಕರ ಆಸ್ತಿ ಸಂಪಾದನೆ ಮಾಡದೇ ಇರ್ಬೋದು, ವಿದ್ಯಾಭ್ಯಾಸಕ್ಕೆ ಬದುಕಿಗೆ ಯಾವತ್ತೂ ಕಡಿಮೆ ಮಾಡಿಲ್ಲ. ಅರ್ಥ ಆಯ್ತಾ? ಕೆಟ್ಟ ದಾರಿಲಿ ನಡೆದ್ರೂ ಪರವಾಗಿಲ್ಲ, ದುಡ್ಡು ಸಂಪಾದನೆ ಮಾಡುವಂತ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಅರ್ಥ ಆಯ್ತಾ? ಲಂಚ ತಗೊಂಡ್ರೆ ಲಂಚ ಕೊಟ್ಟೊಂದು ಶಾಪ ಹಾಕೋತಾನಲ್ಲ, ಅದರಿಂದ ಮಗನ್ಗೆ ಒಳ್ಳೇದಾಗಲ್ಲ ಅಂತ ನಂಬಿರೋರು ನಮ್ಮಪ್ಪ. ಅಂತವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾಳೆ. ಅಪ್ಪ, ನಿಮ್ಮ ಲೈಫಲ್ಲಿ ನೀವು ಹೀರೋ, ನಾನೇ ವಿಲನ್ ಆಗ್ಬಿಟ್ಟೆ ಅಲ್ವಾ? ನೀನೇ ಹೀರೋ, ನನ್ನ ಲೈಫಲ್ಲೂ ನೀನೇ ಹೀರೋ. ನೀನು ಹುಟ್ಟಿದ್ದಕ್ಕೆ ನಾನು ಹೀರೋ ಆಗಿದ್ದು. ಅಪ್ಪ ಅನ್ನಿಸ್ಕೊಳ್ಳೋದೇ ಸೌಭಾಗ್ಯ ಕಣೋ. ನನ್ನ ಮಗನ ಬಗ್ಗೆ ನನಗೆ ಹೆಮ್ಮೆ ಇದೆ. ನೋಡು, ಈ ಪ್ರಪಂಚ ಇರೋವರೆಗೂ ಪ್ರೀತಿಲಿ ಜಗಳ ಇದ್ದೇ ಇರುತ್ತೆ. ಬಾಡದಲ್ಲೇ ಇರೋ ಹೂವನ್ನು ಯಾರೂ ಬೆಳೆಯೋಕ್ಕಾಗೋಲ್ಲ, ನೋವಿಲ್ಲದ ಜೀವನನ ಯಾರೂ ಕಳೆಯೋಕ್ಕಾಗೋಲ್ಲ. ಮಳೆ ಅಂದ ಮೇಲೆ ಗುಡುಗು ಸಿಡಿಲು ಗಾಳಿ ಇರ್ತದೆ. ಅದಕ್ಕೆ ಭಯಪಟ್ಟು ಮಳೆ ಬರುದು ಬೇಡ ಅಂತ ಹೇಳಿದ್ರೆ ಆಗ್ತದ? ಭೂಮಿ ಬರಡಾಗುತ್ತಿಲ್ಲವ? ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನೀ ನನ್ನ ಫ್ರೆಂಡಾ, ಲವರಾ, ಅಥವಾ ನಮಗೆ ಗೊತ್ತಿದಂಗೆ ಮನ್ಸಲ್ಲೇ ಮದುವೆ ಆಗಿ ಗಂಡ ಹೆಂಡತಿ ಆಗಿದೀವ? ಹೆಸರೇ ಇಲ್ದಿರೋ ಈ ಸಂಬಂಧಕ್ಕೆ ಏನಂತ ಹೆಸರಿಡೋಣ ರಾಮ್? ಹುಟ್ಟಾಗ್ಲಿಂದ ಜೊತೆಗಿದ್ದೀವಿ. ನನ್ನ ಪಕ್ಕ ನೀನಲ್ದೆ
ಬೇರೊಬ್ಬ ಹುಡುಗನ ಕಲ್ಪಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ರಾಮ್. ನನಗ್ ನೀನೇ ಬೇಕು. ಐ ಲವ್ ಯು ರಾಮ್. ನೋವೆಲ್ಲರಿಗೂ ಫ್ರೀ ಆಗಿ ಸಿಗ್ತದಲ್ಲ, ದುಡ್ಡು ಕೊಡೋದೇ ಬೇಡ. ನಿಮ್ಗೊಂದು ವಿಷಯ ಗೊತ್ತುಂಟಾ? ನಾವು ತುಂಬ ಪ್ರೀತಿಸುವವರನ್ನು ದೇವರು ಒಂದಲ್ಲ ಒಂದು ದಿನ ಅವರಲ್ಲಿಗೆ ಕರೆಸಿ ದೂರ ಮಾಡೇ ಮಾಡ್ತಾರೆ. ಅಲ್ಲಿವರೆಗೂ ನಾವು ಅವ್ರನ್ನ ದೂರ ಮಾಡ್ಲಿಕ್ಕೆ ಹೋಗ್ಬಾರ್ದು. ದೇವರಿಗೆ ಕೋಪ ಬರ್ತದೆ. ಐ ಲವ್ ಯು ನಂದು. ಕಾಲೇಜಲ್ಲಿದ್ದಾಗ ಡೈರೆಕ್ಟ್ ಮದುವೆ ಆಗ್ತೀಯಾ ಅಂತ ಕೇಳ್ತೀಯ. ಮದುವೆ ಆಗಿ ಪಾಪು ಆದ್ಮೇಲೆ ಪ್ರಪೋಸ್ ಮಾಡ್ತಿದ್ಯಾ. ಐ ಲವ್ ಯು ಟು ಅಭಿ. ಅಮ್ಮ, ನಾ ಹುಟ್ಟಿದ್ದೇ ನಿಂಗಿಷ್ಟ ಆಗ್ಲಿಲ್ಲ, ನಾ ಇಲ್ಲಿಗೆ ಬರೋದು ನಿಂಗಿಷ್ಟ ಆಗ್ತದ? ನಾನ್ ನಿಂಗೆ ತೊಂದರೆ ಕೊಡ್ಲಿಕ್ಕೆ ಬಂದಿದ್ದಲ್ಲ. ಒಂದು ಸರಿ ನಿನ್ನ ನೋಡುವ ಅಂತ ಬಂದದ್ದು. ನಾ ಎಲ್ಲರ ಥರ ಇಲ್ಲ ಅಂತ ಗೊತ್ತು. ನಂಗೆ ಎಲ್ಲರ ಥರ ಇರ್ಲಿಕ್ಕೆ ಮನಸ್ಸಿಲ್ಲ ಅಮ್ಮ. ಎಲ್ಲರದು ತಲೆ ಒಳ್ಳೆ ಇರ್ತದೆ, ಮನಸ್ಸು ಒಳ್ಳೆ ಇರುವುದಿಲ್ಲ. ಇನ್ಮೇಲೆ ಯಾವತ್ತು ಕಾಲ್ ಮಾಡಿ ತೊಂದರೆ ಕೊಡೋದಿಲ್ಲ. ಹಲೋ ಅಮ್ಮ, ನಾ ಕನ್ಯಾಕುಮಾರಿ ಬರಲೇ ಇಲ್ಲ. ಅಷ್ಟು ದೂರ ಬರ್ಲಿಕ್ಕೆ ಅಂತ ತಲೆ ಸರಿ ಇಲ್ವಾ? ಓಕೆ ಬಾಯ್, ಲವ್ ಯು.